ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಆಗಸ್ಟ್ ತಿಂಗಳಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಈ ರಿವಿಷನ್ ಸೀರೀಸ್ನ 3ನೇ ವಿಡಿಯೋ ಇದಾಗಿದ್ದು, ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಭಾರತದ ಯಾವ ರಾಜ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ತೆಲಂಗಾಣ, ಆಪ್ಷನ್ 4 ಕರ್ನಾಟಕ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಕರ್ನಾಟಕದಲ್ಲಿ ಪ್ರಿಡಾಮಿನೆಂಟ್ಲಿ ವಾಸಿಸ್ತಾ ಇರುವಂತಹ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರನ್ನು ಸಾಮಾನ್ಯವಾಗಿ ನಾವು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಕರ್ನಾಟಕ ಈಸ್ ರೈಟ್ ಆನ್ಸರ್. ಮೂಲತಃ ಉತ್ತರ ಭಾರತದಿಂದ ಗುಜರಾತ್, ರಾಜಸ್ಥಾನ ರಾಜ್ಯಗಳಿಂದ ವಲಸೆ ಬಂದು ಶಿವಮೊಗ್ಗ, ದಾವಣಗೆರೆ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವಾಸಿಸ್ತಾ ಇರುವಂತಹ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಇತ್ತೀಚೆಗೆ ಈ ಆಯುರ್ವೇದಿಕ್ ಔಷಧಗಳನ್ನು ಮತ್ತು ಅದರಲ್ಲೂ ಕೂಡ ಈ ಆದಿವಾಸಿ ತೈಲವನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ವಿಯಾಗಿ ಮುಂದುವರಿತಾ ಇದ್ದಾರೆ ಅಂತ ನಾವು ಆ್ಯಡ್ಸ್ಗಳಲ್ಲಿ, ನ್ಯೂಸ್ಗಳಲ್ಲಿ ಓದಿದ್ವಿ. ಸೊ ಹೀಗಾಗಿ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುವನ್ನು ಸಾಮಾನ್ಯವಾಗಿ ಶಾಶ್ವತ ಮಾಲಿನ್ಯಕಾರಕ ಎಂದು ವರ್ಗೀಕರಿಸಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ. ಪರ್ಮನೆಂಟ್ ಕೆಮಿಕಲ್ಸ್ ಅಂತ ಯಾವ ವಸ್ತುವನ್ನು ವರ್ಗೀಕರಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಭಾರೀ ಲೋಹಗಳು ಅಥವಾ ಹೆವಿ ಮೆಟಲ್ಸ್, ಆಪ್ಷನ್ 2 ಕೀಟನಾಶಕಗಳು ಪೆಸ್ಟಿಸೈಡ್ಸ್, ಆಪ್ಷನ್ ಸಿ ಜೈವಿಕ ವಿಘಟನೀಯ ಆಹಾರ ತ್ಯಾಜ್ಯ, ಆಪ್ಷನ್ ಡಿ ಸಂಶ್ಲೇಷಿತ ರಾಸಾಯನಿಕಗಳು ಅಥವಾ ಪ್ರೊಸೆಸ್ಡ್ ಕೆಮಿಕಲ್ಸ್ ಅಂತ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ. ಈ ಶಾಶ್ವತ ಮಾಲಿನ್ಯಕಾರಕಗಳು ಅಥವಾ ಪರ್ಮನೆಂಟ್ ಕೆಮಿಕಲ್ಸ್, ಮಾಲಿನ್ಯಕಾರಕಕ್ಕಿಂತ ರಾಸಾಯನಿಕಗಳು ಅಂತ ನಾವು ಅಬ್ಸರ್ವ್ ಮಾಡಬಹುದು. ರಾಸಾಯನಿಕಗಳು ಪರ್ಮನೆಂಟ್ ಕೆಮಿಕಲ್ಸ್ ಅಂತ. ಈ ಜೈವಿಕ ವಿಘಟನೀಯ ಬಯೋಡಿಗ್ರೇಡೇಬಲ್ ಫುಡ್ ವೇಸ್ಟ್ಗಳನ್ನು ಇನ್ಕ್ಲೂಡ್ ಮಾಡಲಾಗುವುದಿಲ್ಲ. ಯಾಕಂತಂದರೆ ಪರ್ಮನೆಂಟ್ ಕೆಮಿಕಲ್ಸ್ಗಳಲ್ಲಿ ಈ ಹೆವಿ ಮೆಟಲ್ಸ್ಗಳಾಗಿರ್ಬೋದು, ಪೆಸ್ಟಿಸೈಡ್ಸ್ಗಳಾಗಿರ್ಬೋದು, ಪ್ರೊಸೆಸ್ಡ್ ಕೆಮಿಕಲ್ಸ್ಗಳಾಗಿರ್ಬೋದು, ಇವುಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. ಆದರೆ ಸಾಕಷ್ಟು ಬೇಗ ಅತಿ ಶೀಘ್ರದಲ್ಲಿ ವಿಘಟನೆ ಹೊಂದುವಂತಹ ಅಥವಾ ಡಿಕಂಪೋಸ್ ಆಗುವಂತಹ ಈ ಬಯೋಡಿಕಂಪೋಸೇಬಲ್ ಫುಡ್ ವೇಸ್ಟ್ಗಳನ್ನು ಈ ಶಾಶ್ವತ ಮಾಲಿನ್ಯಕಾರಕ ಅಥವಾ ರಾಸಾಯನಿಕಗಳು ಅಂತ ಗುರುತಿಸಲಾಗುವುದಿಲ್ಲ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸಾಮಾನ್ಯವಾಗಿ ಈ ಹೆವಿ ಮೆಟಲ್ಸ್ಗಳಾಗಿರ್ಬೋದು, ಅಂದರೆ ಈ ಭಾರೀ ಲೋಹಗಳಾಗಿರ್ಬೋದು, ಈ ಕೀಟನಾಶಕಗಳಾಗಿರ್ಬೋದು, ಬಣ್ಣಗಳಲ್ಲಿ ಬಳಸುವಂತಹ ಕೆಮಿಕಲ್ಸ್ಗಳಾಗಿರ್ಬೋದು ಮತ್ತು ಈ ಅಡುಗೆಯಲ್ಲಿ ಬಳಸುವಂತಹ ನಾನ್ ಸ್ಟಿಕ್ ಕುಕ್ವೇರ್ಗಳಾಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳಲ್ಲಿ ಶಾಶ್ವತ ರಾಸಾಯನಿಕಗಳನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ತೇವೆ. ಶಾಶ್ವತ ರಾಸಾಯನಿಕಗಳು ಅಂತಂದರೆ ನೀರಿನಲ್ಲಿ ಸುಮಾರು 40 ವರ್ಷ ಮತ್ತು ಭೂಮಿಯ ಮೇಲೆ ಸುಮಾರು 1000 ವರ್ಷಗಳಷ್ಟು ವಿಘಟನೆ ಹೊಂದದೆ, ಡಿಕಂಪೋಸ್ ಆಗದೆಯೇ ಉಳಿದುಕೊಳ್ಳುವಂತಹ ಸಾಕಷ್ಟು ಆರೋಗ್ಯದ ಅಪಾಯಕಾರಿ ಪರಿಣಾಮಗಳನ್ನು ಹೊಂದಿರುವಂತಹ ರಾಸಾಯನಿಕಗಳನ್ನು ಶಾಶ್ವತ ರಾಸಾಯನಿಕಗಳು ಅಥವಾ ಪರ್ಮನೆಂಟ್ ಕೆಮಿಕಲ್ಸ್ ಅಂತ ಗುರುತಿಸಲಾಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಕ್ಯಾಲಿಫೋರ್ನಿಯಂ ಅನ್ನುವ ಲೋಹ ಈ ಕೆಳಗಿನ ಯಾವ ಒಂದು ರೀತಿಯ ಅಂಶ ಅಂತ ಕ್ಯಾಟಗರೈಸ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಕ್ಯಾಲಿಫೋರ್ನಿಯಮನ್ನು ಈ ಕೆಳಗಿನ ಯಾವ ರೀತಿಯ ಅಂಶ ಅಥವಾ ವಸ್ತು ಅಂತ ವರ್ಗೀಕರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ ಎ ಈ ಕ್ಯಾಲಿಫೋರ್ನಿಯಂ ಒಂದು ಅಲೋಹವಾಗಿದೆ, ಆಪ್ಷನ್ ಬಿ ಕ್ಯಾಲಿಫೋರ್ನಿಯಂ ಒಂದು ಮೆಟಲಾಯ್ಡ್ ಆಗಿದೆ, ಅಥವಾ ಆಪ್ಷನ್ ಸಿ ಇದು ಒಂದು ಪರಿವರ್ತನಾ ಲೋಹವಾಗಿದೆ, ಅಥವಾ ಆಪ್ಷನ್ ಡಿ ಆಕ್ಟಿನೈಡ್ ಆಗಿದೆ ಅಂತ ನೀಡಲಾಗಿದೆ ಆಪ್ಷನ್ಸ್ಗಳನ್ನು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಡಿ. ಕ್ಯಾಲಿಫೋರ್ನಿಯಂ ಅನ್ನೋದು ಅತಿ ಹೆಚ್ಚು ವಿಕಿರಣಶೀಲವಾದಂತಹ ಮಾನವ ನಿರ್ಮಿತವಾದಂತಹ ಆಕ್ಟಿನೈಡ್ ಕ್ಯಾಟಗರಿಯಲ್ಲಿ ಬರುವಂತಹ ಒಂದು ಲೋಹವಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಈ ಆಕ್ಟಿನೈಡ್ ಕ್ಯಾಟಗರಿಯಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯುರೇನಿಯಂ ಆಗಿರ್ಬೋದು, ಪ್ಲುಟೋನಿಯಂ ಆಗಿರ್ಬೋದು ಅಥವಾ ಥೋರಿಯಂ ಆಗಿರ್ಬೋದು, ಈ ರೀತಿಯಾದಂತಹ ವಿಕಿರಣಶೀಲ ವಸ್ತುಗಳನ್ನು ಆಕ್ಟಿನೈಡ್ಸ್ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಇದೇ ಒಂದು
ವರ್ಗೀಕರಣದಲ್ಲಿ ಕ್ಯಾಲಿಫೋರ್ನಿಯಂ ಅನ್ನುವ ಈ ಲೋಹವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗುತ್ತೆ. ಕ್ಯಾಲಿಫೋರ್ನಿಯಂ ಬಗ್ಗೆ ನಾವು ಇತ್ತೀಚೆಗೆ ನ್ಯೂಸ್ನಲ್ಲಿ ಓದಿದ್ವಿ. ಏನಂತಂದರೆ ಈ ಬಿಹಾರದಲ್ಲಿ 50 ಗ್ರಾಮ್ನಷ್ಟು ಮೌಲ್ಯಯುತವಾದಂತಹ ಈ ಕ್ಯಾಲಿಫೋರ್ನಿಯಮನ್ನು ಪೊಲೀಸರಿಂದ ವಶಪಡಿಸಿಕೊಳ್ಳಲಾಗಿದೆ ಅಂತ. ಇದು ವಿಕಿರಣಶೀಲವಾದಂತಹ ಸಿಂಥೆಟಿಕ್ ರೇಡಿಯೋ ಆ್ಯಕ್ಟಿವ್ ಆದಂತಹ ಒಂದು ಲೋಹವಾಗಿದ್ದು ಪೆರಿಯಾಡಿಕ್ ಟೇಬಲ್ನಲ್ಲಿ 98 ಪರಮಾಣು ಸಂಖ್ಯೆಯನ್ನು ಅಥವಾ ಅಟಾಮಿಕ್ ನಂಬರನ್ನು ಹೊಂದಿದೆ. CF ಅಂತ ಇದನ್ನು ಗುರುತಿಸಲಾಗುತ್ತೆ. 1950ನೇ ಇಸವಿಯಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಅಥವಾ ಸಂಶೋಧಕರ ತಂಡದಿಂದ ಈ ಮಾನವ ನಿರ್ಮಿತ ವಿಕಿರಣಶೀಲ ಆಕ್ಟಿನೈಡ್ ಆದಂತಹ ಕ್ಯಾಲಿಫೋರ್ನಿಯಮನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಇದು ನಿಸರ್ಗದಲ್ಲಿ ನ್ಯಾಚುರಲ್ ಆಗಿ ದೊರೆಯದೆ ಇದನ್ನು ಸಿಂಥೆಟಿಕ್ ಆಗಿ ಲ್ಯಾಬೊರೇಟರೀಸ್ಗಳಲ್ಲಿ ಅಭಿವೃದ್ಧಿಪಡಿಸಲಾಗುತ್ತೆ. ಇದು ಸಾಕಷ್ಟು ವ್ಯಾಲ್ಯೂಯೇಬಲ್ ಆದಂತಹ ಒಂದು ವಸ್ತು ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಯುದ್ಧ ಸೈನಿಕರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಜಿನಿವಾ ಕನ್ವೆನ್ಷನ್ಸ್ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ ಅಂತ ಗುರುತಿಸಬೇಕು. ಜಿನಿವಾ ಸಮಾವೇಶ. ಆಪ್ಷನ್ ಎ, ಹೋರಾಟಗಾರರ ಅಥವಾ ಯುದ್ಧ ಸೈನಿಕರ ನೇಮಕಾತಿಗೆ ನಿಯಮಗಳಿಗೆ ಸಂಬಂಧಿಸಿದೆ. ಆಪ್ಷನ್ ಬಿ, ಗಾಯಗೊಂಡ ಅಥವಾ ಅನಾರೋಗ್ಯದ ಸೈನಿಕರ ಮಾನವೀಯ ಚಿಕಿತ್ಸೆಗೆ ಸಂಬಂಧಪಟ್ಟಿದೆ. ಆಪ್ಷನ್ ಸಿ, ಮಿಲಿಟರಿ ಕಾರ್ಯಾಚರಣೆಗಳ ನಡವಳಿಕೆಗೆ ಸಂಬಂಧಪಟ್ಟಿದೆ. ಆಪ್ಷನ್ ಡಿ, ಘರ್ಷಣೆಗಳಲ್ಲಿ ಬಳಸುವಂತಹ ಶಸ್ತ್ರಾಸ್ತ್ರ ನಿಯಂತ್ರಣಗಳ ಬಗ್ಗೆ ಸಂಬಂಧಪಟ್ಟಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಸಶಸ್ತ್ರ ಪಡೆಗಳ ಘರ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡಂತಹ ಅನಾರೋಗ್ಯಗೊಂಡಂತಹ ಸೈನಿಕರು ಅಥವಾ ಯುದ್ಧ ಕೈದಿಗಳ ಮಾನವೀಯ ಚಿಕಿತ್ಸೆಯ ಕುರಿತಾಗಿ ಈ ಜಿನಿವಾ ಕನ್ವೆನ್ಷನನ್ನು 1949ನೇ ಇಸವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಮುಂದೆ ಒಟ್ಟು 4 ಹಂತಗಳ ಸಮಾವೇಶಗಳನ್ನು ಈ ಜಿನಿವಾ ಕನ್ವೆನ್ಷನ್ನಲ್ಲಿ ನಾವು ಗುರುತಿಸ್ತೇವೆ. ಇದು ಮುಖ್ಯವಾಗಿ ಈ ಶಸ್ತ್ರಾಸ್ತ್ರ ಸಂಘರ್ಷದಲ್ಲಿ ಅಥವಾ ಎರಡು ದೇಶಗಳ ಸಶಸ್ತ್ರ ಪಡೆಗಳು ಪರಸ್ಪರ ಯುದ್ಧದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಉಂಟಾದಂತಹ ನೋವುಗಳಿಗೆ ಚಿಕಿತ್ಸೆಯನ್ನು ನೀಡುವುದಾಗಿರ್ಬೋದು, ಅವರನ್ನು ಮಾನವೀಯವಾಗಿ ಅವರಿಗೆ ಒಂದು ಟ್ರೀಟ್ಮೆಂಟನ್ನು ನೀಡುವುದಾಗಿರಬಹುದು ಮತ್ತು ಈ ವೈದ್ಯಕೀಯ ಸಿಬ್ಬಂದಿಗೆ ಆ ಒಂದು ಪ್ರದೇಶದಲ್ಲಿ ಚಿಕಿತ್ಸೆ ನೀಡಲು ಅವಕಾಶ ಒದಗಿಸಿಕೊಡುವುದಾಗಿರ್ಬೋದು. ಈ ರೀತಿಯಾದಂತಹ ಪ್ರಮುಖ ಅಂಶಗಳನ್ನು ಈ ಜಿನಿವಾ ಕನ್ವೆನ್ಷನ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಪ್ರಧಾನಮಂತ್ರಿ ಉಷಾ ಯೋಜನೆ ಕುರಿತಾಗಿ ಈ ಕೆಳಗೆ ನೀಡಲಾದಂತಹ ಹೇಳಿಕೆ ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿದೆ. ಪ್ರಧಾನಮಂತ್ರಿ ಉಷಾ ಯೋಜನೆ ಕೇಂದ್ರ ಪ್ರಾಯೋಜಿತವಾದಂತಹ ಯೋಜನೆಯಾಗಿದ್ದು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಅವುಗಳನ್ನು ಮೇಲ್ದರ್ಜೆಗೆ ಏರಿಸುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಯೋಜನೆಯಾಗಿದೆ ಅಂತ ಪ್ರಶ್ನೆ ಇದೆ ಅಥವಾ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಇಟ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂತಂದರೆ ಈ ಪ್ರಧಾನಮಂತ್ರಿ ಉಚಿತರ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತವಾದಂತಹ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ದೇಶದಾದ್ಯಂತ ಎಲ್ಲ ಸರ್ಕಾರಿ ಕಾಲೇಜುಗಳನ್ನು ಅಷ್ಟೇ ಅಲ್ಲದೆ ಸರ್ಕಾರಿ ಅನುದಾನಿತ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೂಡ ಮೇಲ್ದರ್ಜೆಗೆ ಏರಿಸುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಸಂಸ್ಥೆ ಅಥವಾ ಸ್ಕೀಮ್ ಯಾವುದು ಅಂತಂದರೆ ಪ್ರಧಾನಮಂತ್ರಿ ಉಚಿತರ ಶಿಕ್ಷಾ ಅಭಿಯಾನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ ಬಿ ಇಟ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ಪ್ರಧಾನಮಂತ್ರಿ ಉಷಾ ಯೋಜನೆಯ ಕುರಿತಾಗಿ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ದೇಶದಾದ್ಯಂತ ಈ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಮೇಲ್ದರ್ಜೆಗೆ ಏರಿಸುವಂತಹ ನಿಟ್ಟಿನಲ್ಲಿ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ರೂಸಾ ಅನ್ನುವ ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಅಂತ. ಸೊ ಇದೇ ಒಂದು ಸ್ಕೀಮ್ನ ಅಡಿಯಲ್ಲಿ ಪ್ರಾರಂಭಿಸಲಾದಂತಹ ಒಂದು ಇನಿಷಿಯೇಟಿವ್ ಯಾವುದು ಅಂತಂದರೆ PM ಉಷಾ ಅನ್ನುವ ಉಪಕ್ರಮ ಆಗಿದೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ್ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು ಕೇಂದ್ರ ಪ್ರಾಯೋಜಿತವಾದಂತಹ ಯೋಜನೆಯಾಗಿದ್ದು ದೇಶದಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಮೇಲ್ದರ್ಜೆಗೆ ಏರಿಸುವಂತಹ ನಿಟ್ಟಿನಲ್ಲಿ ದೇಶದ ಎಲ್ಲ ರಾಜ್ಯಗಳು ಮತ್ತು ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳನ್ನು ಮೇಲ್ದರ್ಜೆಗೆ ಏರಿಸುವಂತಹ ನಿಟ್ಟಿನಲ್ಲಿ ಈ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನವನ್ನು ಪ್ರಾರಂಭಿಸಲಾಗಿತ್ತು. PM
ಉಷಾ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಪ್ರಧಾನಮಂತ್ರಿ ಉಚ್ಚತರ್ ಶಿಕ್ಷಾ ಅಭಿಯಾನ್. ಸೊ ಇದರ ಅಂಬ್ರೆಲಾ ಸ್ಕೀಮ್ ಯಾವುದು ಅಂತಂದರೆ RUSA, ರೂಸಾ ಅನ್ನುವ ಸ್ಕೀಮ್, ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ್. ಈ ಒಂದು ಅಂಬ್ರೆಲಾ ಸ್ಕೀಮ್ನ ಅಡಿಯಲ್ಲಿ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆದಂತಹ PM ಉಷಾ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನ್ಯಾಷನಲ್ ಪೆಸ್ಟ್ ಸರ್ವೇಲೆನ್ಸ್ ಸಿಸ್ಟಮ್ NPSS, ಕನ್ನಡದಲ್ಲಿ ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆ, ಈ ಒಂದು ಸಿಸ್ಟಮನ್ನು ಅಥವಾ ಇನಿಷಿಯೇಟಿವನ್ನು ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ A ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆಪ್ಷನ್ B ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಸಚಿವಾಲಯ, ಆಪ್ಷನ್ C ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಆಪ್ಷನ್ D ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ಪ್ರಶ್ನೆ ಆಪ್ಷನ್ಸ್ಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ C ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಅಗ್ರಿಕಲ್ಚರಲ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟ್ರಿಯ ಅಡಿಯಲ್ಲಿ NPSS ಅನ್ನುವ ಈ ಕೀಟಗಳ ನಿರ್ವಹಣೆ ಮಾಡುವಂತಹ ಒಂದು ಇನಿಷಿಯೇಟಿವನ್ನು ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ. ಇದು ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಯಂತ್ರ ಕಲಿಕೆ, ಮಷೀನ್ ಲರ್ನಿಂಗ್ ಅನ್ನುವ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಪ್ರಾರಂಭಿಸಲಾಗ್ತಾ ಇರುವಂತಹ ಡಿಜಿಟಲ್ ಉಪಕ್ರಮವಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇದನ್ನು ಪ್ರಾರಂಭಿಸಿದಂತಹ ಸಂಸ್ಥೆ ಅಥವಾ ಮಿನಿಸ್ಟ್ರಿ ಯಾವುದು ಅಂತಂದರೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಇದರ ಅಡಿಯಲ್ಲಿ ಡಿಜಿಟಲ್ ಉಪಕ್ರಮವಾಗಿ ಇದನ್ನು ಗುರುತಿಸಲಾಗ್ತಾ ಇದೆ. ಸೊ ಇದರ ಮೂಲಕ ದೇಶದಾದ್ಯಂತ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅಂದರೆ ಮೊಬೈಲ್ ಅಪ್ಲಿಕೇಶನ್ಸ್ಗಳಲ್ಲಿ ಆಗಿರ್ಬೋದು ಅಥವಾ ಈ ವೆಬ್ ಪೋರ್ಟಲ್ಸ್ಗಳಲ್ಲಿ ಆಗಿರ್ಬೋದು ರಿಯಲ್ ಟೈಮ್ ಪೆಸ್ಟ್ಗಳ ಅಥವಾ ರಿಯಲ್ ಟೈಮ್ ಕೀಟಗಳ ಒಂದು ಮಾಹಿತಿಯನ್ನು ಒದಗಿಸುವುದರ ಮೂಲಕ ಈ ಕೀಟಗಳ ನಿರ್ವಹಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುವಂತೆ ಈ ನ್ಯಾಷನಲ್ ಪೆಸ್ಟ್ ಸರ್ವೇಲೆನ್ಸ್ ಸಿಸ್ಟಮನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಇಲ್ಲೇ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ 2024 ನೆನ್ಪಿಟ್ಕೊಳ್ಳಿ. ಮತ್ತು ಇದನ್ನು ಪ್ರಾರಂಭಿಸಿದಂತಹ ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಮುಂದಿನ ರಿವಿಷನ್ ಪ್ರಶ್ನೆ, ಶಿವೇಲುಚ್ ಅನ್ನುವ ಜ್ವಾಲಾಮುಖಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಯಾವ ದೇಶದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ A ಐಸ್ಲ್ಯಾಂಡ್ ದೇಶದಲ್ಲಿ, ಆಪ್ಷನ್ B ರಷ್ಯಾದ ಕಮ್ಚಾಟ್ಕಾ ಅನ್ನುವ ಪೆನಿನ್ಸುಲಾದಲ್ಲಿ, ಆಪ್ಷನ್ C ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಹವಾಯಿ ಅನ್ನುವ ದ್ವೀಪದಲ್ಲಿ, ಆಪ್ಷನ್ D ಜಪಾನಿನ ಮೌಂಟ್ ಫ್ಯೂಜಿ ಅನ್ನುವ ಪ್ರದೇಶದಲ್ಲಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ರಷ್ಯಾದ ಕಮ್ಚಾಟ್ಕಾ ಅನ್ನುವ ಪರ್ಯಾಯ ದ್ವೀಪದಲ್ಲಿ ಅಥವಾ ಪೆನಿನ್ಸುಲಾದಲ್ಲಿ ಶಿವೇಲುಚ್ ಅನ್ನುವ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಗೊಂಡಿದೆ ಅಂತ ನಾವು ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ B ಈಸ್ ರೈಟ್ ಆನ್ಸರ್. ರಷ್ಯಾದ ಪೂರ್ವ ಕರಾವಳಿಯಲ್ಲಿ ಬೇರಿಂಗ್ ಸಮುದ್ರ ಮತ್ತು ಈ ಒಕೋಟ್ಸ್ಕ್ ಅನ್ನುವ ಸಮುದ್ರದ ಮಧ್ಯಭಾಗದಲ್ಲಿರುವಂತಹ ಪರ್ಯಾಯ ದ್ವೀಪವಾದಂತಹ ಕಮ್ಚಾಟ್ಕಾ ಅನ್ನುವ ಈ ಪರ್ಯಾಯ ದ್ವೀಪದಲ್ಲಿ ಶಿವೇಲುಚ್ ಅನ್ನುವ ಜ್ವಾಲಾಮುಖಿ ಲೊಕೇಟ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು, ಶಿವೇಲುಚ್ ಜ್ವಾಲಾಮುಖಿ ಇಸ್ ಲೊಕೇಟೆಡ್ ಇನ್ ಕಮ್ಚಾಟ್ಕಾ ಪೆನಿನ್ಸುಲಾ ಆಫ್ ರಷ್ಯಾ. ಮುಂದಿನ ರಿವಿಷನ್ ಪ್ರಶ್ನೆ, ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ರಣಥಂಬೋರ್ ನ್ಯಾಷನಲ್ ಪಾರ್ಕ್. ಆಪ್ಷನ್ 1 ಮಹಾರಾಷ್ಟ್ರ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ಮೇಘಾಲಯ ಅಥವಾ ಆಪ್ಷನ್ 4 ರಾಜಸ್ಥಾನ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ರಾಜಸ್ಥಾನದಲ್ಲಿ ಈ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ರಾಜಸ್ಥಾನದ ಈ ಸವಾಯಿ ಮಾಧೋಪುರ್ ಅನ್ನುವ ಜಿಲ್ಲೆಯಲ್ಲಿ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಜಾಗ್ರಫಿಕಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ರಾಜಸ್ಥಾನದಲ್ಲಿ ವ್ಯಾಪಿಸಿರುವಂತಹ ಅರಾವಳಿ ಮತ್ತು ವಿಂಧ್ಯ ಬೆಟ್ಟಗಳ ಪರ್ವತ ಶ್ರೇಣಿಯ ಜಂಕ್ಷನ್ ಪ್ರದೇಶದಲ್ಲಿ ರಣಥಂಬೋರ್ ನ್ಯಾಷನಲ್ ಪಾರ್ಕನ್ನು ನಾವು ಲೊಕೇಟ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಇತ್ತೀಚಿನ ವರದಿಯ ಪ್ರಕಾರ ವಿಶ್ವದ ಅತಿ ದೊಡ್ಡ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವಂತಹ ದೇಶ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆ ಒಂದು ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 10ನೇ ಸ್ಥಾನದಲ್ಲಿದೆ, ಆಪ್ಷನ್ 2 8ನೇ ಸ್ಥಾನ, ಆಪ್ಷನ್ 3 6ನೇ ಸ್ಥಾನ ಅಥವಾ ಆಪ್ಷನ್ 4 3ನೇ ಸ್ಥಾನ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಇತ್ತೀಚೆಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮೂಲಕ
ಪ್ರಕಟಿಸಲಾದಂತಹ ಒಂದು ಮಾಹಿತಿಯ ಪ್ರಕಾರ ಜಾಗತಿಕವಾಗಿ ಅತಿ ಹೆಚ್ಚು ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ ಅಂತ ಈ ಒಂದು ಅಫಿಷಿಯಲ್ ಆದಂತಹ ಮಾಹಿತಿಯನ್ನು ವಿಶ್ವ ವ್ಯಾಪಾರ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ. ಮೊದಲನೇ ಸ್ಥಾನದಲ್ಲಿ ಯುರೋಪಿಯನ್ ಯೂನಿಯನ್, 2ನೇ ಸ್ಥಾನದಲ್ಲಿ ಅಮೆರಿಕ, 3ನೇ ಮತ್ತು 4ನೇ ಸ್ಥಾನದಲ್ಲಿ ಬ್ರೆಜಿಲ್ ಮತ್ತು ಚೀನಾ ಕ್ರಮವಾಗಿ, 8ನೇ ಸ್ಥಾನದಲ್ಲಿ ನಮ್ಮ ಭಾರತ ಈ ಒಂದು ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ಕಳೆದ ವರ್ಷ ಸುಮಾರು 51 ಬಿಲಿಯನ್ $ಗಳಷ್ಟು ಪ್ರಮಾಣದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ ಅಂತ ನಾವು ಒಬ್ಸರ್ವ್ ಮಾಡಬೇಕು. ಮುಖ್ಯವಾಗಿ ಈ ಬಾಸ್ಮತಿ ರೈಸ್ ಆಗಿರ್ಬೋದು, ಅಕ್ಕಿ, ಗೋಧಿ, ಸಕ್ಕರೆ, ಈ ರೀತಿಯಾದಂತಹ ಮಸಾಲೆ ಪದಾರ್ಥಗಳು, ಈ ರೀತಿಯಾದಂತಹ ಉತ್ಪನ್ನಗಳನ್ನು, ಕೃಷಿ ಉತ್ಪನ್ನಗಳನ್ನು ಭಾರತದಿಂದ ರಫ್ತು ಮಾಡಲಾಗುತ್ತದೆ. ಈ ಸೌರ ಮಿಷನ್, ಭಾರತದ ಮೊದಲ ಸೌರ ಮಿಷನ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರ ಮಿಷನ್ JNSM, ಆಪ್ಷನ್ 2 ಕ್ಲಸ್ಟರ್ 1, ಆಪ್ಷನ್ 3 ಮಿಷನ್ ಸೂರ್ಯ ಅಥವಾ ಆಪ್ಷನ್ 4 ಆದಿತ್ಯ L1 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಭಾರತದಲ್ಲಿ ಮೊದಲ ಬಾರಿಗೆ ಸೂರ್ಯನನ್ನು ಅನ್ವೇಷಣೆ ಮಾಡುವಂತಹ, ಸೂರ್ಯನ ಅಂಗಳವನ್ನು ಅಥವಾ ಸೂರ್ಯನ ಒಂದು ಆರ್ಬಿಟನ್ನು ತೀವ್ರವಾಗಿ ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಆದಿತ್ಯ L1 ಅನ್ನುವ ಮಿಷನ್ನನ್ನು ಕಳೆದ ವರ್ಷ ಲಾಂಚ್ ಮಾಡಲಾಗಿತ್ತು. ಸೊ ಆದಿತ್ಯ L1 ಈಸ್ ಅ ರೈಟ್ ಆನ್ಸರ್. L1 ಅಂತಂದರೆ ಲ್ಯಾಗರೆಂಜ್ ಪಾಯಿಂಟ್ ಅಂತ ಗುರುತಿಸಲಾಗುತ್ತೆ. ಭೂಮಿ ಮತ್ತು ಸೂರ್ಯನ ಅಡಿಯಲ್ಲಿ, ಸೂರ್ಯನ ನಡುವೆ ಈ ರೀತಿಯಾದಂತಹ 5 ಲ್ಯಾಗರೆಂಜ್ ಪಾಯಿಂಟ್ಸ್ಗಳನ್ನು L1, L2, L3, L4, L5 ಅನ್ನುವ ಈ 5 ಲ್ಯಾಗರೆಂಜ್ ಪಾಯಿಂಟ್ಸ್ಗಳನ್ನು ಗುರುತಿಸಲಾಗುತ್ತೆ. ಲ್ಯಾಗರೆಂಜ್ ಪಾಯಿಂಟ್ಸ್ ಅಂದರೆ ಏನು ಅಂತ ಕೂಡ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಆದಿತ್ಯ L1 ಅಂತ ನೆನ್ಪಿಟ್ಕೊಳ್ಳಿ. ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿ, ಎತ್ತರದಲ್ಲಿ ಅಥವಾ ದೂರದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಈ ರೀತಿಯಾದಂತಹ 5 ಸ್ಥಿರವಾದಂತಹ ಅಂಶಗಳನ್ನು ಅಥವಾ ಬಿಂದುಗಳನ್ನು ಗುರುತಿಸಲಾಗುತ್ತೆ. ಅವುಗಳನ್ನು ಲ್ಯಾಗ್ರೇಂಜ್ ಪಾಯಿಂಟ್ಸ್ ಅಂತ ಗುರುತಿಸಲಾಗುತ್ತೆ. ಲ್ಯಾಗ್ರೇಂಜ್ ಪಾಯಿಂಟ್ ಅಂತಂದರೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಭೂಮಿ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಗೆ, ಗುರುತ್ವಾಕರ್ಷಣ ಬಲಗಳಿಗೆ ಒಳಗಾಗದೆ ಒಂದು ಸ್ಥಿರವಾದಂತಹ ಸ್ಥಳದಲ್ಲಿ ಸೂರ್ಯನನ್ನು ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಕ್ಯಾಲ್ಕುಲೇಟ್ ಮಾಡಲಾದಂತಹ ಒಂದು ಬಿಂದುವನ್ನು ಅಥವಾ ಒಂದು ಪಾಯಿಂಟನ್ನು ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಗುರುತಿಸಲಾಗುತ್ತೆ. ಸೊ ಈ ಆದಿತ್ಯ L1 ಅನ್ನುವ ಈ ಮಿಷನ್ನನ್ನು, ಆ ಒಂದು ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಅದನ್ನು L1 ಪಾಯಿಂಟ್ನಲ್ಲಿ ಲೊಕೇಟ್ ಮಾಡುವುದರ ಮೂಲಕ ಯಾವುದೇ ಅಡ್ಡಿಗಳಿಲ್ಲದೆ ಸೂರ್ಯನನ್ನು ವರ್ಷಪೂರ್ತಿಯಾಗಿ ಅಬ್ಸರ್ವ್ ಮಾಡುವಂತಹ ಅವಕಾಶವನ್ನು ನೀಡಲಾಗುತ್ತೆ ಅಥವಾ ಒದಗಿಸಿಕೊಡಲಾಗುತ್ತೆ ಆ ಒಂದು ಸ್ಪೇಸ್ ಕ್ರಾಫ್ಟ್ಗೆ. ಸೊ ಈ ಛಾಯಾಚಿತ್ರಗಳನ್ನು ಪಡೆದುಕೊಳ್ಳಬೇಕು ಅಂತಂದರೆ ಯಾವುದೇ ರೀತಿಯಾದಂತಹ ಅಡ್ಡಿಗಳು ಈ ಒಂದು ಸ್ಪೇಸ್ ಕ್ರಾಫ್ಟ್ಗಳಿಗೆ ಉಂಟಾಗುವುದಿಲ್ಲ. ಆ ಛಾಯಾಚಿತ್ರ ಮತ್ತು ಎಲ್ಲ ಮಾಹಿತಿಗಳನ್ನು ಡೈರೆಕ್ಟಾಗಿ ಭೂಮಿಗೆ ರವಾನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನು ಈ ಲ್ಯಾಗ್ರೇಂಜ್ ಪಾಯಿಂಟ್ ಒದಗಿಸಿಕೊಡುತ್ತೆ. ಇದೇ ಒಂದು ಪಾಯಿಂಟನ್ನು L1 ಪಾಯಿಂಟ್ ಅಂತ ಆದಿತ್ಯ L1 ಅನ್ನುವ ಈ ಮಿಷನ್ಗೆ ಇಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಭಾರತದ ಈ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ನ್ಯಾಷನಲ್ ಸ್ಪೇಸ್ ಡೇ ಅನ್ನು ಯಾವ ದಿನ ಆಚರಿಸ್ತಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಫೆಬ್ರವರಿ 28, ಆಪ್ಷನ್ 2 ಮೇ 21, ಆಪ್ಷನ್ 3 ಆಗಸ್ಟ್ 23 ಅಥವಾ ಆಪ್ಷನ್ 4 ಸೆಪ್ಟೆಂಬರ್ 1 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಗಸ್ಟ್ 23, 2023ನೇ ಇಸವಿಯಲ್ಲಿ ಚಂದ್ರಯಾನ್ 3 ಮಿಷನ್ನನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದಂತಹ ದಿನದ ಸ್ಮರಣಾರ್ಥವಾಗಿ ಆಗಸ್ಟ್ 23ನೇ ತಾರೀಕನ್ನು ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಗಿ ಆಚರಿಸಬೇಕು ಅಂತ ಮೊದಲ ಬಾರಿಗೆ 2024ನೇ ಇಸವಿಯಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೇವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇದರ ಭಾಗವಾಗಿ ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಗಳನ್ನು ಕೂಡ ಮೊದಲ ಬಾರಿಗೆ ನೀಡಲಾಗ್ತಾ ಇದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನ್ಯಾಷನಲ್ ಸ್ಪೇಸ್ ಡೇ ಈಸ್ ಆನ್ 23rd of August. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಕಲ್ಲಿದ್ದಲು ಸೂಚ್ಯಂಕವನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದೆ. ನ್ಯಾಷನಲ್ ಕೋಲ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಗುರುತಿಸಬೇಕು. ಆಪ್ಷನ್ ಎ
ಕೇಂದ್ರ ವಿದ್ಯುತ್ ಸಚಿವಾಲಯ, ಆಪ್ಷನ್ ಬಿ ಕಲ್ಲಿದ್ದಲು ಸಚಿವಾಲಯ, ಆಪ್ಷನ್ ಸಿ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್, ಆಪ್ಷನ್ ಡಿ ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಕೇಂದ್ರ ಕಲ್ಲಿದ್ದಲು ಸಚಿವಾಲಯದ ಮೂಲಕ ಪ್ರತಿ ತಿಂಗಳು ಈ ರಾಷ್ಟ್ರೀಯ ಕಲ್ಲಿದ್ದಲು ಸೂಚ್ಯಂಕವನ್ನು, ನ್ಯಾಷನಲ್ ಕೋಲ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನ್ಯಾಷನಲ್ ಕೋಲ್ ಇಂಡೆಕ್ಸ್ ಈಸ್ ಪಬ್ಲಿಷ್ಡ್ ಬೈ ನ್ಯಾಷನಲ್ ಮಿನಿಸ್ಟ್ರಿ ಆಫ್ ಕೋಲ್. ಮುಂದಿನ ರಿವಿಷನ್ ಪ್ರಶ್ನೆ, ಕ್ಯಾಪ್ಟಾಗಾನ್ ಅನ್ನುವ ಈ ಒಂದು ವಸ್ತು ದುರುಪಯೋಗ ಮತ್ತು ಅಕ್ರಮ ಮಾದಕ ವಸ್ತುವಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಇದು ಈ ಕೆಳಗಿನ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದ್ದು, ಆಪ್ಷನ್ ಎ ಕ್ಯಾಪ್ಟಾಗಾನ್ ಅನ್ನುವ ವಸ್ತುವಿನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಆಪ್ಷನ್ ಎ ಇದು ಹೆಚ್ಚು ವ್ಯಸನಕಾರಿ ಪರಿಣಾಮಗಳನ್ನು ಉಂಟು ಮಾಡಬಹುದು. ಆಪ್ಷನ್ ಬಿ ಇದನ್ನು ಪ್ರಾಥಮಿಕವಾಗಿ ಕ್ರೀಡೆಗಳಲ್ಲಿ ಕಾರ್ಯಕ್ಷಮತೆಯನ್ನು ವರ್ಧಕವಾಗಿ ಬಳಸಲಾಗುತ್ತೆ, ಹೈ ಪರ್ಫಾರ್ಮೆನ್ಸ್ ಡೋಸ್ಗಳನ್ನು ಕ್ಯಾಪ್ಟಾಗಾನನ್ನು ಬಳಸಲಾಗುತ್ತೆ ಅಂತ ಇದೆ. ಆಪ್ಷನ್ ಸಿ ಇದು ತೀವ್ರವಾಗಿ ದೈಹಿಕ ವಾಪಸಾತಿ ಲಕ್ಷಣಗಳನ್ನು ಹೊಂದಿದೆ ಅಂತ. ಆಪ್ಷನ್ ಡಿ ಇದು ಸೀಮಿತ ಲಭ್ಯತೆಯೊಂದಿಗೆ ಅಪರೂಪದ ಒಂದು ಔಷಧವಾಗಿದೆ ಅಂತ ಇದೆ. ಸೊ ಸರಿಯಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಕ್ಯಾಪ್ಟಾಗಾನನ್ನು ಆಪ್ಷನ್ ಎ ಹೆಚ್ಚು ವ್ಯಸನಕಾರಿ ಪರಿಣಾಮಗಳನ್ನು ಉಂಟು ಮಾಡುವಂತಹ ಮತ್ತು ಮಾನವನ ನರ ವ್ಯವಸ್ಥೆಯನ್ನು ಸ್ಟಿಮ್ಯುಲೇಟ್ ಮಾಡುವಂತಹ ಗುಣಗಳಿಗಾಗಿ ದುರುಪಯೋಗ ಮತ್ತು ಅಕ್ರಮ ಮಾದಕ ವಸ್ತುವಾಗಿ ಬಳಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಕ್ಯಾಪ್ಟಾಗಾನ್ ಇದು ಮೆದುಳಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಬದಲಾವಣೆಯನ್ನು ಮಾಡುವುದರ ಮೂಲಕ ಮಾನವನ ಕೇಂದ್ರ ನರಮಂಡಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಸ್ಟಿಮ್ಯುಲೇಟ್ ಮಾಡುವಂತಹ ಉತ್ತೇಜನಕಾರಿಯಾದಂತಹ ಡ್ರಗ್ ಆಗಿ ಇದನ್ನು ಬಳಸಲಾಗ್ತಾ ಇದೆ. ಇದನ್ನು ಮುಖ್ಯವಾಗಿ ನ್ಯಾರ್ಕೋಲೆಪ್ಸಿ ಮತ್ತು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅನ್ನುವ ಟ್ರೀಟ್ಮೆಂಟನ್ನು ನೀಡುವುದಕ್ಕೆ ಬಳಸಲಾಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ವ್ಯಸನಕಾರಿಯಾದಂತಹ ಪರಿಣಾಮಗಳಿಗಾಗಿ ಬಳಸಲಾಗ್ತಾ ಇರುವುದರಿಂದ ಇದನ್ನು ನಿಷೇಧಕ್ಕೆ ಒಳಪಡಿಸಲಾಗಿದೆ ಅಂತ ಗುರುತಿಸಬಹುದು. ಕ್ಯಾಪ್ಟಾಗಾನ್ ನೆನ್ಪಿಟ್ಕೊಳ್ಳಿ. ಮುಂದಿನ ರಿವಿಷನ್ ಪ್ರಶ್ನೆ, ಅಮೂಲ್ ಡೈರಿ ಕಂಪನಿ ಭಾರತದ ಯಾವ ರಾಜ್ಯದ ಮೂಲವನ್ನು ಹೊಂದಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ ಎ ಅಥವಾ 1 ಉತ್ತರ ಪ್ರದೇಶ್, ಆಪ್ಷನ್ 2 ಗುಜರಾತ್, ಆಪ್ಷನ್ 3 ಮಹಾರಾಷ್ಟ್ರ ಅಥವಾ ಆಪ್ಷನ್ 4 ಮಧ್ಯಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 2. ಅಮೂಲ್ ಡೈರಿ ಇದು ಗುಜರಾತಿನ ಮೂಲವನ್ನು ಹೊಂದಿರುವಂತಹ ಒಂದು ಕಂಪನಿ ಆಗಿದೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಅಮೂಲ್ ಅಂತಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬಲಿಷ್ಠವಾದಂತಹ ಫುಡ್ ಆ್ಯಂಡ್ ಡೇರಿ ನಾನ್ ಆಲ್ಕಹಾಲಿಕ್ ಬ್ರ್ಯಾಂಡ್ ಅಂತ ಗುರುತಿಸಲ್ಪಟ್ಟಿದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ವರದಿಯನ್ನು ಬ್ರ್ಯಾಂಡ್ ಫೈನಾನ್ಸ್ ಅನ್ನುವ ಬ್ರಿಟನ್ನಿನ ಮೂಲದ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ. ಗ್ಲೋಬಲ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಅನ್ನುವ ವರದಿಯಲ್ಲಿ AAA+ ರೇಟಿಂಗನ್ನು ಈ ಅಮೂಲ್ ಸಂಸ್ಥೆಗೆ ನೀಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. 1946ನೇ ಇಸ್ವಿಯಲ್ಲಿ ವರ್ಗೀಸ್ ಕುರಿಯನ್ ಮತ್ತು ತ್ರಿಭುವನ್ ದಾಸ್ ಪಟೇಲ್ ಅವರಿಂದ ಅಮೂಲನ್ನು ಪ್ರಾರಂಭಿಸಲಾಗಿತ್ತು. ಆನಂದ್ ಈ ನಗರದಲ್ಲಿ, ಈ ಸ್ಥಳದಲ್ಲಿ ಇದರ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.